ಆ ಉಬ್ಬಿದ ರಕ್ತನಾಳಕ್ಕೆ ನಾವು ಹೇಗೆ ಪರಿಹಾರವನ್ನು ಕಂಡ್ಕೊಬೋದು? ಅಂದರೆ ಇದಕ್ಕೆ ಆಪರೇಷನ್ ಮಾಡಿಸ್ಲೇಬೇಕಾ? ಈಗ ನಮ್ಮ ಕಾಲಲ್ಲಿ ರಕ್ತನಾಳ ಉಬ್ಬಿರಬೇಕಾದ್ರೆ ನಮ್ಗೆ 2 ಭಾಗಗಳಲ್ಲಿ ಅದು ತೊಂದರೆ ಕೊಡುವಂಥ ಚಾನ್ಸ್ ಇದೆ. ಒಂದು ತೊಡೆಯ ಸಂದಿನಲ್ಲಿ, ಇನ್ನೊಂದು ಮಂಡಿಯ ಹಿಂಭಾಗದಲ್ಲಿ. ಸೊ ಈ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಾಗ ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಯಾವ ರಕ್ತನಾಳ, ಅದರಲ್ಲಿ ಎಷ್ಟರ ಮಟ್ಟಿಗೆ ಅದು ದಪ್ಪ ಆಗಿದೆ. ಡೆಫಿನೆಟಾಗಿ ಆ ರಕ್ತನಾಳನೇ ತೆಗೆದು ಬಿಡೋದ್ರಿಂದ, ಸ್ಟ್ರಿಪ್ಪಿಂಗ್ ಅಂತ ಮಾಡ್ತೀವಿ, ಆ ರಕ್ತನಾಳನೇ ತೆಗೆದು ಬಿಡೋದ್ರಿಂದ ಮತ್ತೆ ಆ ರಕ್ತನಾಳದಲ್ಲಿ ಹರಿಯುವಂಥ ಒಂದು ಪ್ರಮೇಯನೇ ಇರೋದಿಲ್ಲ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರಕ್ತನಾಳದ ಬಗ್ಗೆ ನಾವು ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ. ಸೊ ಹಿಂದಿನ ಸಂಚಿಕೆಯಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ಉಬ್ಬಿದ ರಕ್ತನಾಳ ಯಾಕಾಗಿ ಕಾಣಿಸ್ಕೊಳ್ಳುತ್ತೆ, ಅದು ಕಾಲಲ್ಲಿ ಯಾಕಾಗಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟ್ರು ಬಹಳ ಸರಳವಾಗಿ ಬಹಳ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ರು. ಇಂದಿನ ಸಂಚಿಕೆಯಲ್ಲಿ ಆ ಉಬ್ಬಿದ ರಕ್ತನಾಳಕ್ಕೆ ನಾವು ಹೇಗೆ ಪರಿಹಾರವನ್ನು ಕಂಡ್ಕೊಬೋದು, ಅಂದರೆ ಇದಕ್ಕೆ ಆಪರೇಷನ್ ಮಾಡಿಸ್ಲೇಬೇಕಾ ಅಥವಾ ಬೇರೆ ಪರಿಹಾರನೂ ಇದೆಯಾ ಅನ್ನೋದ್ರದ್ದು ಒಂದು. ಹಾಗೆ ಇದು ಬರದೇ ಇರುವ ಹಾಗೆ ನಾವು ಹೇಗೆ ಅವಾಯ್ಡ್ ಮಾಡಬಹುದು ಅನ್ನೋದನ್ನು ಇವತ್ತು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಖ್ಯಾತ ರಕ್ತನಾಳ ತಜ್ಞರಾಗಿರುವಂತಹ ಡಾಕ್ಟರ್ ಆರ್ ಮುರಳೀಧರ್ ಅವರು. ಸರ್ ಪ್ಲೀಸ್. ನಮಸ್ಕಾರ. ಈಗ ರಕ್ತನಾಳಗಳು ಉಬ್ಬಿರುತ್ತೆ ಅಂತ ನಾವು ಹೇಳಿದ್ವಿ, ಅದನ್ನು ಕಣ್ಣಿಗೆ ಕೂಡ ಕಾಣುತ್ತೆ. ಆದರೆ ಇದು ಸ್ವಲ್ಪ ಟೆಕ್ನಿಕಲ್ ಆಗಿ ನಾವು ಕಂಡು ಹಿಡ್ಕೋಬೇಕಾಗತ್ತೆ ಯಾವ ಒಂದು ಕಾರಣದಿಂದ ರಕ್ತನಾಳ ಉಬ್ಬಿದೆ ಅಂತ. ಈಗ ನಮ್ಮ ಕಾಲಲ್ಲಿ ರಕ್ತನಾಳ ಉಬ್ಬಿರಬೇಕಾದ್ರೆ ನಮ್ಗೆ 2 ಭಾಗಗಳಲ್ಲಿ ಅದು ತೊಂದರೆ ಕೊಡುವಂಥ ಚಾನ್ಸ್ ಇದೆ. ಒಂದು ತೊಡೆಯ ಸಂದಿನಲ್ಲಿ, ಇನ್ನೊಂದು ಮಂಡಿಯ ಹಿಂಭಾಗದಲ್ಲಿ. ಇವೆರಡರ ಜಾಗದಲ್ಲಿ ಮೇಯ್ನ್ ಕೆಲವು ರಕ್ತನಾಳ ಇರುತ್ತೆ. ಅದನ್ನು ನಾವು ಜಂಕ್ಷನಲ್ ಅಂತ ಹೇಳ್ತೀವಿ, ಅಂದರೆ ಜಂಕ್ಷನಲ್ ವೇಯ್ನ್ ಅಂತ. ಸೊ ಅಕಸ್ಮಾತಾಗಿ ಇವಾಗ ನಾನು ಆವಾಗಲೇ ಹೇಳಿದೆ, ರಕ್ತ ತೊಡೆಯ ಭಾಗದಿಂದ ಹೊಟ್ಟೆ ಭಾಗಕ್ಕೆ ಹೋಗಬೇಕು, ವಾಪಸ್ ಆಮೇಲೆ ಹಾರ್ಟ್ಗೆ ಹೋಗುತ್ತೆ ಅಂತ. ಈಗ ತೊಡೆ ಸಂದಿ ಅಂತ ಒಂದು ಭಾಗದಲ್ಲಿ ಒಂದು ವೇಯ್ನ್ ಇರುತ್ತೆ, ಅದಕ್ಕೆ ನಾವು ಸ್ಯಾಫಿನಸ್ ವೇಯ್ನ್ ಅಂತ ಕರಿತೀವಿ. ಆ ವೇಯ್ನ್ ಒಳಗಡೆ ಹೊಟ್ಟೆ ಭಾಗದಿಂದ ವೇಯ್ನಿಗೆ ಜಾಸ್ತಿ ರಕ್ತನಾಳ ರಿವರ್ಸಲ್ಲಿ ಬರುತ್ತೆ, ಅಂದರೆ ಅದನ್ನು ನಾವು ರೀಫ್ಲಕ್ಸ್ ಅಂತ ಕರಿತೀವಿ. ಸೊ ಆ ರೀತಿಯಾಗಿ ರೀಫ್ಲಕ್ಸ್ ಆದಾಗ ಈ ಸ್ಯಾಫಿನಸ್ ವೇಯ್ನ್ ಅಂತ ಏನಿದೆ ಅದರದ್ದು ಬ್ರ್ಯಾಂಚಸ್ಸು ಎಲ್ಲನೂ ಉಬ್ಕೊಂಡು ಅದು ವೇರಿಕೋಸ್ ಆಗಿ ಟಾರ್ಚುವಸ್ ಆಗಿ ನಮಗೆ ಕಣ್ಣಿಗೆ ಕಾಣುತ್ತೆ. ಇನ್ನೂ ಒಂದು ಮಂಡಿಯ ಹಿಂಭಾಗ ಇರುವಂಥ ರಕ್ತನಾಳ ಕೂಡ ಒಂದಿದೆ, ಅದನ್ನು ನಾವು ಶಾರ್ಟ್ ಸ್ಯಾಫಿನಸ್ ವೇಯ್ನ್ ಅಂತ ಕರಿತೀವಿ. ಅದರಲ್ಲಿ ಕೂಡ ಒಂದು ದೊಡ್ಡ ರಕ್ತನಾಳದಿಂದ ಆ ರಕ್ತನಾಳಕ್ಕೆ ಹೆಚ್ಚು ವೇಯ್ನ್ಸ್ಗೆ ರಕ್ತನಾಳ ಹೋದಾಗ ಆ ರಿಫ್ಲಕ್ಸಿಂದ ಅದು ದಪ್ಪ ಆಗುತ್ತೆ. ಅದು ಮಂಡಿಯ ಹಿಂಭಾಗ ಆಗುತ್ತೆ, ಮತ್ತು ಕಾಲಲ್ಲಿ ಹಿಂಭಾಗದಲ್ಲಿ ನಮಗದು ಕಾಣಿಸ್ಕೊಳ್ಳುತ್ತೆ. ಈಗ ಕಾಲಿನ ಮುಂಭಾಗ ಕಾಣಿಸ್ಕೊಳ್ತು ಅಂತಂದರೆ ಅದು ಈ ಗ್ರೇಟ್ ಸ್ಯಾಫಿನಸ್ ವೇಯ್ನಿನ ಪ್ರಾಬ್ಲಮಿಂದ ಅಂತ ಹೇಳ್ತೀವಿ. ಕಾಲಿನ ಹಿಂಭಾಗದಲ್ಲಿ ಯಾವುದನ್ನು ಈ ಟಾರ್ಚುಯಸ್ ವೇಯ್ನ್ಸ್ ಕಾಣಿಸ್ಕೊಂಡ್ರೆ ಅದು ಶಾರ್ಟ್ ಸ್ಯಾಫಿನಸ್ ವೇಯ್ನಿನ ಪ್ರಾಬ್ಲಮಿಂದ ಬರುತ್ತೆ. ಸೊ ಇದನ್ನು ಕಂಡುಹಿಡಿಬೇಕು ಈಗ. ಸೊ ಇದನ್ನು ಕಂಡುಹಿಡಿಯೋದಕ್ಕೆ ಬಹಳ ಸರಳವಾದಂಥ ಒಂದು ಟೆಸ್ಟ್ ಅಂದರೆ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್. ಅದನ್ನು ನಾವು ರಕ್ತನಾಳಕ್ಕೆ ಮಾಡ್ತಿರೋದ್ರಿಂದ ಡಾಪ್ಲರ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಈ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಾಗ ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಯಾವ ರಕ್ತನಾಳ, ಅದರಲ್ಲಿ ಎಷ್ಟರ ಮಟ್ಟಿಗೆ ಅದು ದಪ್ಪ ಆಗಿದೆ, ಯಾವ ಭಾಗದಲ್ಲಿ ರೀಫ್ಲಕ್ಸ್ ಬಂದಿದೆ. ಯಾಕೆಂದರೆ ನಾವು ಅದನ್ನು ಕಂಡುಹಿಡಿದ ಮೇಲೇ ಆ ಜಾಗಕ್ಕೆ ನಾವು ಟ್ರೀಟ್ಮೆಂಟ್ ಮಾಡ್ಬೋದು. ಈಗ ಅಕಸ್ಮಾತ್ ಸರ್ಜರಿನೇ ಇರ್ಬೋದು, ಈಗೀಗ ಬೇರೆ ಬೇರೆ ಮೆಥಡ್ಸ್ ಬಂದಿದೆ. ಲೇಸರ್ ಯೂಸ್ ಮಾಡ್ಕೋತೀವಿ, ರೇಡಿಯೋ ಫ್ರೀಕ್ವೆನ್ಸಿ ಯೂಸ್ ಮಾಡ್ತೀವಿ, ಆಮೇಲೆ ಫೋಮ್ ಅಂತ ಯೂಸ್ ಮಾಡ್ತೀವಿ, ಫೋಮ್ ಥೆರಪಿ ಅಂತ. ಇದೆಲ್ಲನೂ ಯೂಸ್ ಮಾಡಿಕೊಂಡು ಒಟ್ಟಿನಲ್ಲಿ ಆ ದಪ್ಪ ಆಗಿರೋಂಥ ರಕ್ತನಾಳ ಅಲ್ಲಿ ಇರಬಾರ್ದು. ಅದನ್ನು ನಾವು ಕ್ಲಾಟನ್ನು ಮಾಡ್ತೀವಿ ಅಥವಾ ಅದನ್ನು ತೆಗೆದೇ ಬಿಡ್ತೀವಿ. ಸೊ ತೆಗೆದೇ ಬಿಡುವಂಥ ಇದಕ್ಕೆ ಸರ್ಜರಿ, ಆಪ್ರೇಷನ್ ಅಂತೀವಿ. ಅದನ್ನು ಕ್ಲಾಟ್ ಆಗುವಂಥ ವಿಷಯಕ್ಕೆ ನಾವು ಈ ರೀತಿಯಾಗಿ ಕೆಲವು ಇಂಜೆಕ್ಷನ್ಸ್ನ ಕೂಡ ನಾವು ಒಳಗಡೆ ಹಾಕ್ತೀವಿ. ಅದಕ್ಕೆ ನಾವು ಸ್ಕ್ಲಿರೋಸೆಂಟ್ಸ್ ಅಂತ ಕರಿತೀವಿ. ಅದು ಇಂಜೆಕ್ಟ್ ಮಾಡಿದ್ರೆ ಆ ರಕ್ತ ಸಡನ್ನಾಗಿ ಹೆಪ್ಪುಗಟ್ಬಿಡುತ್ತೆ. ಸೊ ಆ ರಕ್ತನಾಳದ ಒಳಗಡೆ ಹರಿಯೋದಿಲ್ಲ. ಸೊ ಆ ರಕ್ತನಾಳ ಆವಾಗ ಡಿಫಂಕ್ಟ್ ಆಗಿಬಿಡುತ್ತೆ, ಬೇರೆ ರಕ್ತನಾಳಗಳು ಟೇಕ್ ಓವರ್ ಮಾಡುತ್ತೆ. ಅಥವಾ ಲೇಸರ್ನ ಯೂಸ್ ಮಾಡ್ಕೋತೀವಿ, ರೇಡಿಯೋ ಫ್ರೀಕ್ವೆನ್ಸಿನ ಯೂಸ್ ಮಾಡ್ಕೋತೀವಿ, ಫೋಮ್ ಯೂಸ್ ಇದೆಲ್ಲ ಯೂಸ್ ಮಾಡಿಕೊಂಡು ಒಟ್ಟಲ್ಲಿ ನಾವು ಮಾಡೋದೇನಪ್ಪ ಅಂದರೆ ಆ ರಕ್ತನಾಳದ ಒಳಗಡೆ ಇರುವಂಥ ರಕ್ತ ಹೆಪ್ಪುಗಟ್ಟುತ್ತೆ. ಅಕಸ್ಮಾತ್ ಒಂದೊಂದು ಸತಿ ನಾವು ಸರಿಯಾಗಿ ಅದನ್ನು ಮಾಡಲಿಲ್ಲ ಅಂದಾಗ ಮತ್ತೆ ಓಪನ್ ಅಪ್ ಆಗಿಬಿಡುತ್ತೆ. ಹಾಗಾಗಿ ನಾವು ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು. ಆಪರೇಷನ್ಸಲ್ಲಿ ಏನಾಗುತ್ತೆ ಅಂದರೆ ಅದನ್ನು ನಾವು ಡೆಫಿನೆಟಾಗಿ ಆ ರಕ್ತನಾಳನೇ ತೆಗೆದು ಬಿಡೋದ್ರಿಂದ, ಸ್ಟ್ರಿಪ್ಪಿಂಗ್ ಅಂತ ಮಾಡ್ತೀವಿ, ಆ ರಕ್ತನಾಳನೇ ತೆಗೆದು ಬಿಡೋದ್ರಿಂದ ಮತ್ತೆ ಆ ರಕ್ತನಾಳದಲ್ಲಿ ಹರಿಯುವಂಥ ಒಂದು ಪ್ರಮೇಯನೇ ಇರೋದಿಲ್ಲ. ಸೊ ಹೀಗಾಗಿ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ಸ್ನ ಮಾಡ್ತೀವಿ. ಕಂಡುಹಿಡಿಯೋದು
ಡಾಪ್ಲರ್ ಟೆಸ್ಟಿಂದ ಕಂಡುಹಿಡಿತೀವಿ ಯಾವ್ಯಾವ ಭಾಗದಲ್ಲಿ ಕಾಲಿನಲ್ಲಿ ಕೆಲವು ವೇಳೆ 3 ಭಾಗ 5 ಜಾಗ ಕೆಲವು ಸತಿ 10 ಜಾಗದಲ್ಲಿ ಪ್ರಾಬ್ಲಮ್ ಇರುತ್ತೆ. ಅದನ್ನು ಕಂಡುಹಿಡಿದು ಆ ಜಾಗದಲ್ಲಿ ಮಾತ್ರ ಆಪ್ರೇಷನ್ ಮಾಡುವಂಥದ್ದು. ಈ ರೀತಿ ಒಂದು ಇದಿದೆ. ಸೊ ಇವಾಗ ನಾವು ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಅವಾಯ್ಡ್ ಮಾಡೋದು ಅಂತ ಒಂದೇನೆಂದರೆ ಇದು ವೇರಿಕೋಸ್ ವೇನ್ ನಾನು ಆವಾಗಲೇ ಹೇಳಿದೆ ಜೆನೆಟಿಕ್. ಯಾಕೆಂದರೆ ಆ ಜೆನೆಟಿಕ್ನ ನಾವು ಅವಾಯ್ಡ್ ಮಾಡೋಕ್ಕಾಗೋದೇ ಇಲ್ಲ. ಯಾಕೆಂದರೆ ನಾವು ಜೀನ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ನಾವು ಬಹಳಷ್ಟು ಸಮಯ ಕೆಲವು ಪೇಷಂಟ್ಸ್ಗಳಿಗೆ ಹೇಳ್ತೀವಿ, ಸರ್ ಇದು ನಂಗೆ ಬರದೇ ಇರೋಂಗೆ ಮಾಡಿಕೊಡಿ ಅಂತ. ನಾನು ಅವಾಗ ಹೇಳ್ತೀನಿ, ಇವಾಗಲೇ ಹೋಗಿ ನೀವು ನಿಮ್ಮ ತಂದೆ ತಾಯಿನ ಚೇಂಜ್ ಮಾಡ್ಕೊಂಡು ಬಂದುಬಿಡಿ, ಅದು ಆಗೋದೇ ಇರೋವಂಥ ವಿಷಯ. ಹಾಗಾಗಿ ಅದು ಆಗೋದಿಲ್ಲ. ಜೆನೆಟಿಕಲಿ ಬರುವಂಥ ಕಾಯಿಲೆಗಳನ್ನ ನಾವು ಅನುಭವಿಸಲೇಬೇಕು. ಇನ್ನು ನೆಕ್ಸ್ಟು ಬೇರೆ ಬೇರೆ ಮೆಕ್ಯಾನಿಸಮ್ ನಾನು ಆವಾಗಲೇ ಹೇಳಿದೆ, ಸುಮ್ಮನೆ ಕೂತಿದ್ರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ದರೆ ಅದು ಬರುತ್ತೆ ಅಂತ. ಆವಾಗ ನಾವು ಓಡಾಡ್ತಿರ್ಬೇಕು. ಮತ್ತು ಇನ್ನೂ ಒಂದು ವಿಷಯ ಅಂತಂದರೆ ಒಬೀಸ್ ಪೀಪಲ್, ಅವ್ರದ್ರಲ್ಲಿ ದಪ್ಪ ಇರ್ತಾರೆ, ತುಂಬ ಅಬ್ನಾರ್ಮಲ್ಲಾಗಿ ದಪ್ಪ ಇರ್ತಾರೆ, 150 kg. ಅವರಲ್ಲಿ ಈ ಥರ ರಕ್ತನಾಳದ ಸಮಸ್ಯೆ ತುಂಬ ಜಾಸ್ತಿ. ಯಾಕಂದರೆ ಅದರಲ್ಲಿ ಬಹಳಷ್ಟು ಜಾಗಗಳಿಂದ ರಕ್ತ ತಗೊಂಡು ಶೇಖರಣೆ ಮಾಡಿ ಆ ರಕ್ತನ ವಾಪಸ್ ಕೊಡೋದಕ್ಕೆ ಆ ರಕ್ತನಾಳನೇ ಸುಸ್ತಾಗ್ಬಿಡುತ್ತೆ. ಹಾಗಾಗಿ ಆ ಒಬಿಸಿಟಿನ ಅವಾಯ್ಡ್ ಮಾಡಬೇಕು. ಅಂದರೆ ಸ್ವಲ್ಪ ಮನುಷ್ಯ ಸ್ಲಿಮ್ ಆಗಿರಬೇಕು, ಆ್ಯಕ್ಟಿವಿಟಿನಲ್ಲಿರಬೇಕು, ಡೈಲಿ ಎಕ್ಸಸೈಸಸ್ ಮಾಡಬೇಕು. ಅಬ್ನಾರ್ಮಲ್ ಒಬೀಸಾಗಿ ಇರೋದನ್ನು ಅವಾಯ್ಡ್ ಮಾಡಿದ್ರೆ ಈ ವೇರಿಕೋಸ್ ವೇನ್ ಡೆಫಿನೆಟ್ಟಾಗಿ ಚೆನ್ನಾಗಿ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಓಕೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಉಬ್ಬಿದ ರಕ್ತನಾಳ ಬಂದಿದೆ ಅಂದ ತಕ್ಷಣ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಾಕಷ್ಟು ಅದಕ್ಕೆ ಪರೀಕ್ಷೆಗಳನ್ನು ಮಾಡಿಸೋಕ್ಕೆ ಅವಕಾಶಗಳಿದೆ, ಚಿಕಿತ್ಸೆ ಕೂಡ ಲಭ್ಯ ಇದೆ. ಶಸ್ತ್ರಚಿಕಿತ್ಸೆ ಒಂದೇ ಅಲ್ಟಿಮೇಟ್ ಅಲ್ಲ, ಬಿಫೋರ್ ಶಸ್ತ್ರಚಿಕಿತ್ಸೆನೂ ನಾವು ಪರಿಹಾರವನ್ನು ಕಂಡ್ಕೊಬೋದು ಅನ್ನೋದು ಡಾಕ್ಟ್ರು ತಿಳಿಸ್ಕೊಟ್ಟಿದ್ದಾರೆ. ಈ ರಕ್ತನಾಳ ಸಮಸ್ಯೆ ಬಗ್ಗೆ ನಿಮಗೇನಾದ್ರು ಪ್ರಶ್ನೆಗಳಿದ್ದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆಗಳನ್ನು ಹಾಕಿ ಮುಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ಅದಕ್ಕೆ ಸೂಕ್ತ ಮಾಹಿತಿ ಸಲಹೆಗಳನ್ನು ನೀಡ್ತಾರೆ ಅಂತ ಹೇಳ್ತೀನಿ. ನಮ್ಮ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.